17ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ಟಲ್ಪಾಟ್ರವರು ಒಂದು ಆದೇಶವನ್ನು ಕೊಟ್ಟಿದ್ದರು. ಅಂದರೆ ಇದ್ರ ಮುಂಚೆ ಬಂದಿರುವ ಯಾವುದೇ ಒಂದು ಲೆಟ್ರೇಡ್ ಏನಿದೆಯೋ ಅದು ಇನ್ವ್ಯಾಲಿಡ್ ಅಂತ. ಸೊ ದೇರ್ ಎನ್ಸ್ ದ ಮ್ಯಾಟ್ರ್. ಇನ್ವ್ಯಾಲಿಡ್ ಅಂತ ಬಂದ ಮೇಲೆ ಪ್ರಶ್ನೆನೇ ಇಲ್ಲ, ಸಸ್ಪೆನ್ಷನ್ ಪ್ರಶ್ನೆನೇ ಅಲ್ಲ. ಸೊ ಅದನ್ನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಎಡಿಟ್ ಮಾಡಿ ಸ್ವಲ್ಪ ಇದು ಮಾಡಿದ್ದಾರೆ, ಸೊ ಗಮನಕ್ಕೆ ತರ್ದಿದ್ದಾರೆ. ನಮ್ಮ ಹಿತೈಷಿಗಳು ಯಾರು ಮಾಡಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ. ಮತ್ತು ನಮ್ಮ ಮುಂದಿನ ಕೆಲಸ ಏನಂದರೆ, ಈ ಲೋಕಸಭಾ ಚುನಾವಣೆಯಲ್ಲಿ ಗ್ರೌಂಡ್ ಲೆವೆಲಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ಸಿನ ಮೆಂಬರ್ಸು ವರ್ಕ್ ಮಾಡಿ, ನಮ್ಮದೊಂದು ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರ ಮಾಡಿಕೊಂಡು ನಮ್ಮ ಲೋಕಸಭಾ ಎಲೆಕ್ಷನ್ ಗೆಲ್ಲೋದೇ ನಮ್ಮ ಗುರಿಯಾಗಿರುತ್ತದೆ. ಸಸ್ಪೆನ್ಷನ್ ಆರ್ಡರ್ ಇಸ್ ಇನ್ವ್ಯಾಲಿಡ್ ಅಂತ ನಮ್ಮ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ಟಲ್ಪಾಟ್ರವರು ಆದೇಶವನ್ನು ಹಾಕಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಿಂದ ಲೆಟರ್ ಬಂದಿರೋದು. ಓಕೆ, ಅದು ಹೆಂಗೆ ಅದು ವಿನಿಯೋಗ ಆಗ್ತಾಯಿರ್ತದೆ? ಈಗ ಅವತ್ತನೇ ಕಟ್ಟಿರೋದು ಅವ್ರದ್ದು ಸ್ಪೆಷಲ್ಗೆ ಅವರೇ ಕೊಟ್ಟಿರ್ತಾನೆ ಕೊಟ್ಟಿರೋದು, ರಾಜ್ಯ ಮಟ್ಟದಿಂದ ತಾನೇ ಕೊಟ್ಟಿರೋದು. ಇಲ್ಲ ಪ್ರೆಸ್ ಸರ್, ನಮ್ಮದು ನ್ಯಾಷನಲ್ ಪಾರ್ಟಿ, ನಮಗೆ ಒಂದು ಪ್ರೋಟೋಕಾಲ್ ಇದೆ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇದು ಒಂದು ಸುಳ್ಳು ಸುದ್ದಿ, ಫೇಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡಿದ್ದಾರೆ. ಅದು ಪ್ರೆಸ್ ಅವ್ರಿಗೆ ಒಂದು ತಪ್ಪು ಮಾಹಿತಿಯಿಂದ ಅಲ್ಲಿ ಬಂದು ಪ್ರೆಸ್ ಅವ್ರಿಗೆ ಸೇರಿದೆ, ಅದು ಪ್ರೆಸ್ ಅವ್ರು ಹಾಕಿದ್ದಾರೆ ಅಷ್ಟೇ. ಯಾಕೆಂದರೆ ಪ್ರೋಟೋಕಾಲ್ ಪ್ರಕಾರ ಆ ಥರ ಏನಾದರೂ ಇದ್ದರೆ ಕೂಡ ನಮ್ಮ DCC ಪ್ರೆಸಿಡೆಂಟು ಅದು ಕನ್ಸರ್ನ್ ಪರ್ಸನ್ಸು ಅದನ್ನು ಪ್ರೆಸ್ ನೋಟ್ ಕೊಟ್ಟರು ಅದು ವ್ಯಾಲಿಡ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಸರ್. ಸೊ ಯುವ ಘಟಕದಲ್ಲಿ 2 ಗುಂಪು ಇರುತ್ತೆ, ನಿಜ ತಾನೇ? ಅದು ಯಾವುದು ಯುವ ಘಟಕದಲ್ಲಿ ನಿಮ್ಮಲ್ಲಿ 2 ಗುಂಪು? ಯಾವ 2 ಗುಂಪಲ್ಲ ಸರ್, ಒಂದೇ ಗುಂಪು ಯೂತ್ ಕಾಂಗ್ರೆಸ್ ಘಟಕ ಅಷ್ಟೇ. ಅಲ್ಲ, ಭಿನ್ನಾಭಿಪ್ರಾಯಗಳಾಗಿ 2 ಭಿನ್ನಾಭಿಪ್ರಾಯ ಎಲ್ಲ ಪಾರ್ಟಿಯಲ್ಲಿ ಇರುತ್ತೆ. ಅದು ನಮ್ಮ ಪೊಸಿಷನ್ಗೆ ಬರಬೇಕಂತ ಅನ್ಕೊಳ್ಳೋರು ಎಲ್ಲ ಸೋತವರು, ಅದು ಪರವಾಗಿಲ್ಲ ಸರ್. ನಾವೆಲ್ಲ ಜೊತೆಗೆ ನಮ್ಮ ಮುಂದಿನ ಗುರಿ ಲೋಕಸಭಾ ಎಲೆಕ್ಷನ್ ಅಷ್ಟೇ. ನಿಮ್ಗೆ ಗೊತ್ತಿದೆಯಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಮಾಡಿದ್ರೆ ಯಾವುದಂತ ಗೊತ್ತಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ದೂರು ಕೊಟ್ಟಿದ್ದೆ ಹೈಕಮಾಂಡ್. ದೂರು ಕೊಟ್ಟಿದ್ದೀನಿ. ಅದಕ್ಕೇ ಅದ್ರ ನೋಡಿನೇ ಇಮ್ಮಿಡಿಯೇಟು ಆದೇಶವನ್ನು ಇನ್ವ್ಯಾಲಿಡ್ ಅಂತ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಹೇಳಿದ್ದಾರೆ, ಅದೇನು ಮಾಹಿತಿ ಸುಳ್ಳು ಮಾಹಿತಿ ಹರಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರಾದ ಹ್ಯಾರಿಸ್ ಟಲ್ಪಾಟ್ರವರು ಇನ್ವ್ಯಾಲಿಡ್ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದಿದೆ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಡೋರ್ಗೆ ಹೋಗಿ ಪ್ರತಿ ವಾರ್ಡಲ್ಲಿ ನಾವು ಯೂತ್ ಕಾಂಗ್ರೆಸ್ ವಿಂಗ್ ಏನಿದೆ ಅದು ಹೋಗಿ ನಾವು ಕೆಲಸ ಮಾಡಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರ ಆದೇಶದೊಂದಿಗೆ ಎಲ್ಲ ತಾಲೂಕುಗಳಲ್ಲೂ ಯೂತ್ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ಒಂದು ಎಕ್ಸಿಕ್ಯೂಟಿವ್ ಮೀಟಿಂಗ್ ಇದೆ ನಮ್ಮ ಡಿಸ್ಟಿಕ್ ಲೆವೆಲಲ್ಲಿ. ನಮ್ಮ ಡಿಸ್ಟಿಕ್ ಕಮಿಟಿ ಸ್ಟ್ರಾಂಗ್ ಆಗಿದೆ. ಅವರ ಸಹಾಯದೊಂದಿಗೆ ನಾವು ಮುಂದಿನ ಲೋಕಸಭೆ ಚುನಾವಣೆಯಲ್ಲೂ ಕೆಲಸ ಮಾಡ್ತೀವಿ. ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಲೋಕಸಭೆ ಚುನಾವಣೆ ಗೆಲ್ತೀವಿ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಮುಂದೆ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಮಾಡ್ಕೋತೀವಿ ನಾವೆಲ್ಲರೂ ಕೂತ್ಬಿಟ್ಟು ನಮ್ಮ ಡಿಸ್ಟಿಕ್ ಕಮಿಟಿ ಎಲ್ಲ ಕೂತ್ಕೊಂಡ್ಬಿಟ್ಟು ಯಾವ ಥರ ಕೆಲಸ ಮಾಡಬೇಕು ಸರ್. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಮಾಡಿರೋ ಆ ಬೂತ್ ಕಮಿಟೀಸ್ ಎಲ್ಲ ಇದೆ. ಸೊ ಅದನ್ನು ಮತ್ತೆ ಸ್ಟ್ರಾಂಗ್ ಮಾಡಿಸಿ ಮತ್ತೆ ಸುಳ್ಳು ಸುದ್ದಿಗಳು ಬರ್ತಾ ಇದೆ, ಅದಕ್ಕೆ ಏನು ಈ ಥರ ಅವಾಯ್ಡ್ ಮಾಡ್ತೀರಾ ನೀವು? ಸರ್, ಅದು ಬಂದು ದಯವಿಟ್ಟು ಸುಳ್ಳು ಸುದ್ದಿ ಬರುತ್ತೆ ಸರ್. ಆದರೆ ಮಾಧ್ಯಮದವರು ಒಂದು ವಿನಂತಿ ಏನಂದರೆ, ತಾವು ಆ ಸುದ್ದಿನ ಒಂದು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ. ಇದು ಕಾರಣ ಏನು ಸರ್? ಗೊತ್ತಿಲ್ಲ ಸರ್, ಅದು ಪೊಲೀಸವರು